ನಮಸ್ಕಾರ. ಇವತ್ತಿನ ವಿಡಿಯೋ ಕೆಲವು SIP ಮಿಸ್ ಮಾಡಿ ಲಕ್ಷ ಕಳೆದುಕೊಳ್ಳಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ಕೆಲವು ದಿನಗಳಿಂದ ನಾವು ಬಹಳ ಪ್ರಾಮುಖ್ಯವಾದ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಷೇರಿನ ಬಗ್ಗೆ ಮಾಡ್ತಾ ಇಲ್ಲ, ಒಂದಷ್ಟು ಜನರಲ್ ಟಾಪಿಕ್ ಮೇಲೆ. ಯಾಕಂದ್ರೆ ಷೇರಿನ ಬಗ್ಗೆ ಮಾತಾಡಬೇಕಾದ್ರೆ ಯಾವುದೇ ಪರ್ಟಿಕ್ಯುಲರ್ ಷೇರಿನ ಹೆಸರನ್ನು ಹೇಳುವಾಗಿಲ್ಲ, ಇವತ್ತಿನ ಪ್ರಾಫಿಟ್ ಹೇಳುವಾಗಿಲ್ಲ, ಮತ್ತು ಮುಂದೆ ಎಷ್ಟು ಬರುತ್ತೆ ಅಂತ ಹೇಳುವಾಗಿಲ್ಲ. ಅದಕ್ಕೆ ಬದಲಾಗಿ ಜನರಲ್ ಟಾಪಿಕ್ ಸೆಲೆಕ್ಟ್ ಮಾಡಿಕೊಂಡಿದ್ದೇವೆ. ಬಹಳ ರಿಸರ್ಚ್ ಮಾಡಿದಂಥ ವಿಡಿಯೋಗಳು. ಈ ವಿಡಿಯೋಗಳು ಎಲ್ಲರಿಗೂ ಅತಿ ಉಪಯುಕ್ತ. ಆದ್ದರಿಂದ ನನ್ನ ಸಲಹೆ, ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ನಿಮ್ಮಲ್ಲಿರುವ ಡೌಟು ಬೇರೆಯವರಿಗೂ ಇರುತ್ತೆ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ಗೆ ಮೆಂಬರ್ ಆಗಿ, ಮತ್ತೆ ಬೆಲ್ ಐಕಾನ್ ಕೂಡ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ, ಮತ್ತೆ ಫಾರ್ವರ್ಡ್ ಮಾಡೋದನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಬಹಳ ಜನ ನಾವು ನೋಡಿದ ಹಾಗೆ ಕೆಲವು ಇನ್ಸ್ಟಾಲ್ಮೆಂಟ್ಗಳನ್ನು ಮಿಸ್ ಮಾಡ್ತಾರೆ, SIPಯಲ್ಲಿ SCPಯಲ್ಲಿ. ಮತ್ತೆ ಅದರ ಬದಲಾಗಿ ಒಂದಷ್ಟು ಅನ್ನೆಸೆಸರಿ ಥಿಂಗ್ಸ್ಗೆ ಹಣವನ್ನು ಖರ್ಚು ಮಾಡ್ತಾರೆ ಮತ್ತು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ, ಕೆಲವು ಇನ್ಸ್ಟಾಲ್ಮೆಂಟ್ಗಳು ಮಿಸ್ ಆಗಿದ್ದಾವೆ, ಮುಂದೆ ಅದನ್ನು ನಾನು ಫಿಲ್ಅಪ್ ಮಾಡ್ತೇನೆ. ಈ ರೀತಿ ನಾವು ಮುಂದಿನ ದಿನಗಳಲ್ಲಿ ಎಷ್ಟು ಲಾಭ ಬರ್ಬೋದು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಈ ತರದ ಮಿಸ್ಟೇಕ್ ಅನ್ನು ಮಾಡ್ತೇವೆ ಮತ್ತು SIPಗಳ ಇಂಪಾರ್ಟೆನ್ಸ್ ನ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. SIPನ ಮಿಸ್ ಮಾಡೋದು ಅಂತಂದ್ರೆ ಎರಡು. ಬಿಗಿನಿಂಗ್ ಆಫ್ ದ SIP ಅಂದ್ರೆ SIPಯನ್ನು ಪ್ರಾರಂಭ ಮಾಡಿದ ಸಮಯದಲ್ಲಿ ಇನ್ನು 20 ವರ್ಷ 25 ವರ್ಷ SIP ಮಾಡ್ತೀನಿ ಅನ್ನೋರು ಈಗೇನಾದರೂ ಅರ್ಲಿ ಪಾರ್ಟ್ ಅಲ್ಲಿ ಕೆಲವು SIPಗಳನ್ನು ಮಿಸ್ ಮಾಡಿದ್ರೆ ಬಹಳ ದೊಡ್ಡ ಎಫೆಕ್ಟ್ ಆಗುತ್ತೆ. ಫೈನಲ್ ಅಮೌಂಟ್ ಅಲ್ಲಿ ಅದು ನಮ್ಮ ಕೈಗೆ ಸೇರುವ ಮೊದಲು. ಅದರ ಬದಲಾಗಿ ಲೇಟರ್ ಪಾರ್ಟ್ ಅಲ್ಲಿ ಅಷ್ಟು ಕಾಸ್ಟ್ಲಿ ಆಗದೆ ಇರಬಹುದು. ನಿಮ್ಮ ಮುಂದೆ ಒಂದು ಟ್ಯಾಬ್ಲರ್ ಕಾಲಮ್ ಅಲ್ಲಿ ನಾವು ಮಾಡಿದ ರಿಸರ್ಚ್ ಐಟಮ್ ಇಟ್ಟಿದ್ದೇವೆ. ಇಫೆಕ್ಟ್ ಆಫ್ 5 ಮಂತ್ಲಿ SIPs SCPs ಮಿಸ್ಡ್ ಇನ್ 25 years. ಅಂದರೆ ಈ ಪರ್ಟಿಕ್ಯುಲರ್ ವ್ಯಕ್ತಿ 25 ವರ್ಷ SIP ಮಾಡಿದ್ರು, ಅಂದರೆ 300 ತಿಂಗಳು. ನಂಬರ್ ಆಫ್ ಮಂತ್ಸ್ 300 ತಿಂಗಳು, ಇನ್ವೆಸ್ಟ್ಮೆಂಟ್ 5,000 ಪರ್ ಮಂತ್, ರಿಟರ್ನ್ಸ್ 14% ಬಂದಿದೆ ಅಂತ ಆದ್ರೆ ಫೈನಲ್ ವ್ಯಾಲ್ಯೂ 1.17 crores ಆಗುತ್ತೆ. ಅದೇ ನೀವೇನಾದ್ರೂ 295 ತಿಂಗಳು ಮಾತ್ರ SIP ಮಾಡಿದಿರಿ, ಬಿಗಿನಿಂಗ್ ಸ್ಟೇಜ್ ನಲ್ಲಿ 5,000 ರೂಪಾಯಿನ ಪ್ರತಿ ತಿಂಗಳು 5 ಸತಿ ಮಿಸ್ ಮಾಡಿದ್ರೆ ಬೇರೆ ಬೇರೆ ತಿಂಗಳಲ್ಲಿ 14% ಆಗಿ ನಿಮಗೆ ಬರುವ ವ್ಯಾಲ್ಯೂ 1.10 crores. ಅಲ್ಲಿಗೆ 5 ತಿಂಗಳು ಹಣವನ್ನು ಹಾಕದಿದ್ದರಿಂದ 7 ಲಕ್ಷ ವ್ಯತ್ಯಾಸ ಆಯಿತು. ಅದೇ 10,000 ರೂಪಾಯಿ SIP ಇದ್ದಾಗ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. 300 ತಿಂಗಳಲ್ಲಿ 10,000 ಹಾಗೆ 14% ಹಾಗೆ ಫೈನಲ್ ವ್ಯಾಲ್ಯೂ 2.34 crores. ಅದೇ ನೀವೇನಾದ್ರೂ 5 ತಿಂಗಳು ಯೂಸ್ ಮಾಡಿದ್ರೆ 2.21 crores ಬರುತ್ತೆ. 13 ಲಕ್ಷ ಡಿಫ್ರೆನ್ಸ್ ಬರುತ್ತೆ. ಬಹಳಷ್ಟು ಲಕ್ಷಗಳು ಡಿಫ್ರೆನ್ಸ್ ಆಗಿದ್ದಾವೆ ಕೇವಲ 5 SIPನ ಮಿಸ್ ಮಾಡಬೇಕಾದ್ರೆ. ಈ ಉದಾಹರಣೆಯಲ್ಲಿ ನಾನು ಕೇವಲ 5,000 10,000 SIP ಅಮೌಂಟ್ ಪ್ರತಿ ತಿಂಗಳು ಅಂತ ನಿಮ್ಮ ಮುಂದೆ ಲೆಕ್ಕ ಇಟ್ಟಿದ್ದೇನೆ. ಹಾಗೆ ನನಗೆ ಗೊತ್ತಿದ್ದ ಹಾಗೆ ಬಹಳಷ್ಟು ಜನರು 50,000 1 ಲಕ್ಷನ SIP ಮಾಡ್ತಾರೆ. ಅಂತವರಿಗೆ ಫೈನಲ್ ವ್ಯಾಲ್ಯೂ ಅಲ್ಲಿ 50 ಲಕ್ಷದಿಂದ 1 ಕೋಟಿವರೆಗೂ ಡಿಫ್ರೆನ್ಸ್ ಇರಬಹುದು. ಆದ್ದರಿಂದ SIP SCPಯಲ್ಲಿ ಮಾಡುವಂತ ಪ್ರತಿ ಇನ್ಸ್ಟಾಲ್ಮೆಂಟ್ ಅತಿ ಪ್ರಾಮುಖ್ಯವಾಗುತ್ತೆ. ಇಷ್ಟೊತ್ತು ನಾನು ಮಾತಾಡಿದ್ದು 5 SIPನ ಮಿಸ್ ಮಾಡಿದ್ರೆ ಎಷ್ಟು ಲಕ್ಷ ಕಮ್ಮಿ ಆಗುತ್ತೆ ಅಂತ ಆ ಲೆಕ್ಕ ಇಟ್ಟಿದ್ದೆ. ಈಗ ನಾನು ಮಾತಾಡ್ತಿರೋದು ಯಾವ ಪಾರ್ಟ್ ಆಫ್ ದ ಮಂತ್ ನಾವು SIP ಅಥವಾ SCP ಮಾಡಬೇಕು. ಬಹಳ ಜನರಲ್ಲಿ ಒಂದು ಕನ್ಫ್ಯೂಷನ್, ಬಿಗಿನಿಂಗ್ ಆಫ್ ದ ಮಂತ್ ಅಲ್ಲಿ ಮಾಡ್ಲಾ, ಮಿಡ್ಲ್ ಆಫ್ ದಿ ಮಂತ್ ಅಲ್ಲಿ ಮಾಡ್ಲಾ, ಎಂಡ್ ಆಫ್ ದಿ ಮಂತ್ ಮಾಡ್ಲಾ? ನಾವು ನಿಮ್ಮ ಮುಂದೆ ಒಂದು ದೊಡ್ಡ ಪಟ್ಟಿ ಇಟ್ಟಿದ್ದೇನೆ. ಯಾವ ತರ SIP ಮಾಡಿದ್ರೆ, ಯಾವ ಡೇಟ್ ಅಲ್ಲಿ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ. ಈ ಲೆಕ್ಕ ಹಾಕಬೇಕಾದ್ರೆ ರೆಗ್ಯುಲರ್ SIP SCPಲಿ ನಮಗೆ ಅಷ್ಟಾಗಿ ಕರೆಕ್ಟ್ ಆಗಿರೋ ಲೆಕ್ಕ ಸಿಕ್ಕದೇ ಇರುವ ಕಾರಣದಿಂದ ನಾವು ಇಂಡೆಕ್ಸ್ ಫಂಡ್ ಅಲ್ಲಿ ಹಾಕಿದಾಗ ಏನು ಬರುತ್ತೆ ಲೆಕ್ಕ ಹಾಕಿದ್ದೇವೆ. ಅದೇ ಲೆಕ್ಕನ ನೀವು ಮ್ಯೂಚುವಲ್ ಫಂಡ್ SIPಗೂ ಹಾಕ್ಬೋದು, SCP ಸ್ಟಾಕ್ಸ್ ನಲ್ಲಿ ಅದಕ್ಕೂ ಕೂಡ ಹಾಕ್ಬೋದು. ಈ ಪರ್ಟಿಕ್ಯುಲರ್ ಲೆಕ್ಕದಲ್ಲಿ ನಾವು 2 ಸೂಚ್ಯಾಂಕಗಳನ್ನು ತಗೊಂಡಿದ್ದೇವೆ. ಆ ಸೂಚ್ಯಾಂಕದಲ್ಲಿ ಹಣವನ್ನು ಯಾವ ಡೇಟ್ ಅಲ್ಲಿ ಹಾಕಿದಾಗ ಎಷ್ಟು ರಿಟರ್ನ್ಸ್ ಬಂದಿದೆ. ಕಂಪ್ಯಾರಿಸನ್ ಆಫ್ ರಿಟರ್ನ್ಸ್ ವೆನ್ ಇನ್ವೆಸ್ಟೆಡ್ ಆನ್ ಡಿಫರೆಂಟ್ ಡೇಟ್ಸ್ 2005 ಇಂದ 2024 ವರೆಗೆ 20 ವರ್ಷ. ಒಬ್ಬ ವ್ಯಕ್ತಿ SIPನ 1ನೇ ತಾರೀಕು ತಿಂಗಳಲ್ಲಿ ಮಾಡ್ತಾನೆ,
ನಿಫ್ಟಿ 100 ಇಂಡೆಕ್ಸ್ ಅಲ್ಲಿ, ಅವಾಗ ಅವನಿಗೆ ಬರೋದು 13.75%. 5ನೇ ತಾರೀಕು ಏನಾದರೂ ಅವನು ನಿಫ್ಟಿ 100 ಇಂಡೆಕ್ಸ್ ಮಾಡಿದ್ರೆ 13.73% ಬರುತ್ತೆ. 10ನೇ ತಾರೀಕು ಮಾಡಿದ್ರೆ 13.74% ಬರುತ್ತೆ. 15ನೇ ತಾರೀಕು SIP ಮಾಡಿದ್ರೆ 13.75% ಬರುತ್ತೆ. ಅದೇ SIP ನ ನಿಫ್ಟಿ ಮಿಡ್ ಕ್ಯಾಪ್ 150 ಮಾಡಿದ್ರೆ 1ನೇ ತಾರೀಕು ಮಾಡಿದವರಿಗೆ 17.83, 5ನೇ ತಾರೀಕು ಮಾಡಿದವರಿಗೆ 17.79%, 10ನೇ ತಾರೀಕು ಮಾಡಿದವರಿಗೆ 17.82, 15ನೇ ತಾರೀಕು ಮಾಡಿದವರಿಗೆ 17.82. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಇನ್ನೂ 3 ಡೇಟ್ಸು. 20ನೇ ತಾರೀಕು SIP ಮಾಡಿದವರಿಗೆ ನಿಫ್ಟಿ 100 ಇಂಡೆಕ್ಸ್ ಅಲ್ಲಿ 13.77% ಬಂದಿದೆ. 25ನೇ ತಾರೀಕು SIP ಮಾಡಿದವರಿಗೆ 13.78% ಬಂದಿದೆ. 30ನೇ ತಾರೀಕು SIP ಮಾಡಿದವರಿಗೆ 13.73% ರಿಟರ್ನ್ಸ್ ಬಂದಿದೆ. ಅದನ್ನೇ ನಿಫ್ಟಿ ಮಿಡ್ ಕ್ಯಾಪ್ 150 ತಗೊಂಡಾಗ 20ನೇ ತಾರೀಕು ಮಾಡಿದವರಿಗೆ 17.86, 25ನೇ ತಾರೀಕು ಮಾಡಿದವರಿಗೆ 17.90, 30ನೇ ತಾರೀಕು ಮಾಡಿದವರಿಗೆ 17.84% ಬಂದಿದೆ. ಆದ್ದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ರಿಟರ್ನ್ಸ್ ಏನಿದೆ ಡಿಫರೆನ್ಸು ಕೇವಲ 0.1% ಒಳಗೆ ಇದೆ. ಆದ್ದರಿಂದ ಯಾವ ಡೇಟಲ್ಲಿ ನಾನು SIP ಮಾಡ್ತೇನೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. SIP ಮಾಡೋದು ಬಹಳ ಇಂಪಾರ್ಟೆಂಟ್. ಯಾವ ಶೇರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದು ಇಂಪಾರ್ಟೆಂಟು, ಮತ್ತೆ ಯಾವ ಶೇರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದು ಇಂಪಾರ್ಟೆಂಟು, ಯಾವ ಮ್ಯೂಚುವಲ್ ಫಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದು ಇಂಪಾರ್ಟೆಂಟ್. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳಷ್ಟು ಜನ SIPಗೆ ತಿಂಗಳ ಎಂಡಲ್ಲಿ ಮಾಡ್ತೇನೆ ಅಂತ ಕಾಯ್ತಾ ಇರ್ತಾರೆ. ಯಾಕೆ ಮಾಡಬಾರ್ದು ಅಂತ 2 ಪಾಯಿಂಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನೋಡಿದ್ರೆ ಸಂಬಳ ಬರುವಂತ ಎಂಪ್ಲಾಯೀಸ್ ಯಾರಿದ್ದಾರೆ ಅವರಿಗೆ ತಿಂಗಳ ಮೊದಲಿನಲ್ಲಿ ಸಂಬಳ ಬರುತ್ತೆ ಮತ್ತು ಖರ್ಚಾಗ್ತಾ ಹೋಗುತ್ತೆ. ಯಾವ್ಯಾವುದೋ ಕಾರಣಗಳಿಗಾಗಿ ತಿಂಗಳ ಎಂಡಲ್ಲಿ ಒಂದಷ್ಟು ಹಣ ನಿಮ್ಮ ಹತ್ರ ಉಳಿದುಕೊಳ್ಳದೇ ಇರ್ಬೋದು. ಆವಾಗ ನೀವು ತಿಳ್ಕೊತೀರಿ ಈ ತಿಂಗಳು ಬೇಡ, ಮುಂದಿನ ತಿಂಗಳು ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ ಒಂದು SIP ನ ಮಿಸ್ ಮಾಡುವ ಚಾನ್ಸ್ ಇದೆ. ಮತ್ತು 25-30 ವರ್ಷದ SIP ಮಾಡಬೇಕಾದ್ರೆ ಬಹುಶಃ 5, 10, 15 SIP ಕೂಡ ಮಿಸ್ ಆಗುವಂತ ಚಾನ್ಸ್ ಇದೆ. ಅದರಿಂದಾಗಿ ಡಿಸಿಪ್ಲಿನ್ ಇಲ್ಲದೆ ಇದ್ರೆ ತಿಂಗಳ ಎಂಡ್ ಅಂತ ನಿಮ್ಮ ಡೇಟ್ ಅನ್ನು ಹಾಕೋಬೇಡಿ. ಎರಡನೆಯ ಕಾರಣ, ತಿಂಗಳ ಎಂಡಲ್ಲಿ SIP ಮಾಡುವವರಿಗೋಸ್ಕರ ನೀವೇನಾದರೂ ತಿಂಗಳ ಎಂಡಲ್ಲಿ SIP ಮಾಡ್ತೀನಿ ಅಂತ ಕಾಯ್ತಾ ಇದ್ರೆ ಅಕಸ್ಮಾತ್ ಮಾರುಕಟ್ಟೆ ಏನಾದರೂ ಹೈ ಲೆವೆಲ್ ಇದ್ದಾಗ ನೀವು ತಿಳ್ಕೊತೀರಿ ಈ ಸತಿ ನಿಫ್ಟಿ ಅಥವಾ ಇಂಡಿವಿಜುವಲ್ ಸ್ಟಾಕ್ಸ್ ಬಹಳ ಮೇಲಕ್ಕಿದೆ, ಮ್ಯೂಚುವಲ್ ಫಂಡ್ ಕೂಡ ಜಾಸ್ತಿ NAV ಕಂಡು ಬರ್ತಾ ಇದೆ, ಅದರಿಂದಾಗಿ ಈ ತಿಂಗಳು ಮಿಸ್ ಮಾಡಿ ಮುಂದಿನ ತಿಂಗಳು ಹಾಕ್ತೇನೆ. ಕೆಲವೊಮ್ಮೆ ಮುಂದಿನ ತಿಂಗಳು ಡಬಲ್ ಹಾಕ್ತೇನೆ ಅಂತ ಹೇಳ್ತಾರೆ, ಆದರೆ ಅದು ಡಬಲ್ ಆಗೋದೇ ಇಲ್ಲ. ಆದ್ದರಿಂದ ನಮ್ಮ ಸಲಹೆ ಏನು ಅಂತಂದ್ರೆ ನಿಫ್ಟಿ ಯಾವ ಲೆವೆಲಲ್ಲೇ ಇರಲಿ, ಸ್ಟಾಕ್ಗಳು ಯಾವ ಲೆವೆಲಲ್ಲೇ ಇರಲಿ, ಮ್ಯೂಚುವಲ್ ಫಂಡ್ಗಳು ಯಾವುದೇ NAV ಇರಲಿ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ದಿನ SIP ಮಾಡ್ತೇನೆ ಅಂತಂದ್ರೆ ಆ ದಿನನೇ ಮಾಡುವಂತಹ ಪರಿಪಾಠವನ್ನು ಇಟ್ಕೊಳ್ಳಿ, ಡಿಸಿಪ್ಲಿನ್ ಇಟ್ಕೊಳ್ಳಿ. ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಗಳಲ್ಲಿ ಹಾಕೋದಕ್ಕೆ ನಾವು SIP ಅಂತ ಕರೀತೇವೆ. ನೀವು ನಿರ್ದಿಷ್ಟವಾದ ಒಂದು ದಿನದಂದು SIP ನ ಅಥವಾ SIP ನ ಮಾಡಲೇಬೇಕು ಅಂತಂದ್ರೆ ನಮ್ಮ ಸಲಹೆ ಹೇಗಿದೆ, ನಿಮ್ಮ ಬರ್ತ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು 11th ಮೇ ಹುಟ್ಟಿದ್ದೀರಿ ಅಂತಂದ್ರೆ 11ನೇ ತಾರೀಕು ಪ್ರತಿ ತಿಂಗಳು ಯಾವುದೇ ಕಾರಣವನ್ನು ಕೊಡದೆ ದಯವಿಟ್ಟು ನಿಮ್ಮ SIP ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದನ್ನು ಆದಷ್ಟು ಆಟೋಮೇಟ್ ಮಾಡಿ ಮತ್ತು ಅದಕ್ಕಿರುವಂತಹ ಬ್ಯಾಂಕಿನ ಅಕೌಂಟಿಗೆ ಮ್ಯಾಂಡೇಟ್ ಅನ್ನು ಕೊಟ್ಬಿಡಿ. ಆಟೋಮೆಟಿಕ್ ಆಗಿ ಒಂದಷ್ಟು ಯೂನಿಟ್ಗಳು ಪರ್ಚೇಸ್ ಆಗ್ತವೆ ಮತ್ತು ನೀವೇನಾದರೂ SIP ಮಾಡ್ತೇವೆ ನಿಮ್ಮದೇ ಆದಂತಹ ಒಂದು ಡಿಸಿಪ್ಲಿನ್ ಇಂದ ಆ ಪರ್ಟಿಕ್ಯುಲರ್ ಡೇ ನೀವು SIP ಮಾಡ್ತಾ ಹೋಗ್ಬೇಕಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು SIP ಮಾಡ್ತಾ ಇದ್ರೆ ತಿಂಗಳ ಯಾವ ಡೇಟಲ್ಲಿ ಮಾಡ್ತಾ ಇದ್ದೀರಿ ಆ ಡೇಟ್ ಅನ್ನು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.